ಹುಷಾರಾಗಿ ಭಯ ಭಕ್ತಿ ಶ್ರದ್ಧೆ ವಿನಯದಿಂದ ಕೇಳ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಏನಾದ್ರೂ ಮಾಡಿದ್ರ ಎಲ್ಲ ಎಲ್ಲ ಕಾಕೊಂಡ್ಬಿಡ್ತೀರ. ಸಿಟಿನಲ್ಲಿ ಪಂಚಮಹಾ ಕಳ್ಳರು ಎನ್ನುವ ಹೊಸ ಗುಂಪು ಶುರುವಾಗಿದೆ. ರಾತ್ರಿ ಆದ್ರೆ ಸಾಕು ಯಾರಾದ್ರೂ ಹಣವಂತರ ಮನೆಗೆ ನುಗ್ಗುಬಿಟ್ಟು ಇರೋ ಬರೋದನ್ನೆಲ್ಲ ಹಂಗಂಗೆ ದೋಚ್ಕೊಂಡೋಗಿ ಅವ್ರನ್ನ ನಡು ರೋಡ್ನಲ್ಲಿ ನಿಲ್ಸ್ಬಿಡ್ತಾರೆ. ನಿನ್ನೆ ರಾತ್ರಿ ಆ ಪಂಚಮಹಾ ಕಳ್ಳರು ಪಕ್ಕದ ಬೀದಿಲಿರೋ ಮನೆಗೆ ಹೋಗಿ ದುಡ್ಡು ಒಡವೆ ಎಲ್ಲ ದೋಚೋದು ಅಲ್ಲದೆ ಆ ಮನೇಲಿ ಕೆಲಸ ಮಾಡ್ತಿದ್ ಹುಡುಗಿನೂ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಚಂಪ ಚಂಪಲೆ ಹಂಗಿದ್ದ ಮೇಲೆ ನೀನು ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕು. ನಗ್ತಾ ನಗ್ತಾ ನರಸಿಂಹರಾಜ ತರ ಬದುಕಬೇಕು ಅಂತ ಕನಸು ಕಟ್ಕೊಂಡಿರ್ತೀನೋ ಮಧ್ಯರಾತ್ರಿಯಲ್ಲಿ ಬಂದು ನನ್ನನ್ನ ಜೂನಿಯರ್ ದರ್ಶನ ಮಾಡಿರ್ತೀರಲ್ಲೋ. ಹೋಗಿ ಹೋಗಿ ಗಂಡುಗಲಿ ಮನೆಗೆ ಕನ್ನ ಹಾಕೋದಕ್ಕಿಂತ ಬಂದಿದ್ರಲ್ಲ ಒಬ್ಬೊಬ್ಬನಿಗೂ ಗುನ್ನ ಇಕ್ಬಿಡ್ತೀನಿ. ಯಾತ್ರನ ನನ್ ಹಿಂಗ್ ಹೊಡಿತಾ ಇದೀರಾ? ನಮ್ಗೆ ಗೊತ್ತಾತ್ಯಾ? ನಮ್ಮೇಲೆ ಕೈ ಮಾಡ್ತೀಯಾ? ನಾವ್ ಯಾರು ಗೊತ್ತಾ? ಪಂಚಮಹಾಕಳ್ಳರು. ಈ ಪಂಚಮಹಾಕಳ್ಳರನ್ನ ಎದುರಾಕೊಂಡ್ರು ಇದುವರೆಗೆ ಯಾರು ಉಳಿದಿಲ್ಲ. ಅಣ್ಣ ನನ್ನಂತ ಬಡಪಾಯಿ ಮನೆ ಕನ್ನ ಹಾಕ್ಬಿಟ್ರೆ ನಿಮ್ಗೆ ಏನನ್ನ ಸಿಕ್ಕುತ್ತೆ? ಅರ್ಕಲ್ ಬಟ್ಟೆ ಮುರ್ಕಲ್ ತಟ್ಟೆ. ಇದೇ ಬೀದಿ ಕೊನೆಯಲ್ಲಿರೋ ರಾಜಕಾರಣಿ ಸಂಗಪ್ಪರ ಮನೆ ಕನ್ನ ಹಾಕಿ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಒಂದು ಸಲ ಕನ್ನ ಹಾಕ್ಬಿಟ್ರೆ ಜೀವನ ಪರ್ಯಂತ ಕುತ್ಕೊಂಡೇ ತಿನ್ಬೋದು ಅಣ್ಣ. ಅಲ್ಲೂ ಕದೀತೀವಿ, ಮೊದ್ಲು ಇಲ್ಲಿರೋದನ್ನ ದೋಚ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲಿ ಏನೇನ್ ಇಟ್ಟಿದ್ಯಾ ಅನ್ನೋದೆಲ್ಲಾನು ಬಾಯ್ ಬಿಡಿ ಇವಾಗ. ಯಾರಾದ್ರೂ ಅಡ್ಡ ಬಂದ್ರೆ ಇವನು ಅಡ್ಡ ಸಿಕ್ಕಾಕ್ಬಿಡ್ತೀವಿ. ಬೇಡಿಪ್ಪ, ನಮ್ಮ ವಂಶ ಉದ್ಧಾರ ಮಾಡಕ್ಕಿರೋನು ಇವನೊಬ್ನೇ. ಅದೇ ನಾನೇ ನಿಮ್ ಪಾಲಿಗೆ ಸತ್ತೋಗ್ಬಿಟ್ನ. ಮತ್ತೆ ನೋಡ್ಕೊಂಡು ಸುಮ್ನೆ ನಿಂತಿದೀಯಲ್ಲ. ನಿನ್ ಪೌರುಷನ ಇವ್ರಿಗೆಲ್ಲ ಪರಿಚಯ ಮಾಡ್ಸೋ. ಕಮಾನ್ ಅಟ್ಯಾಕ್. ಜೈ ಆಂಜನೇಯ. ಹೌದಾ? ನಿಜವಾಗ್ಲೂ ಪ್ರಭುವೆ ನನಗೆ ಶಕ್ತಿ ಇದೆಯಾ? ನಿಮ್ಮ ತಾಯಿಯಾಗ್ಲೂ ಕಟ್ಟಾಡ್ತಾ ಇದ್ದೀನಪ್ಪ. ಹಲೋ, ಪೊಲೀಸ್ ಸ್ಟೇಷನ್, ಜಾರ್ಜ್ ಸ್ಪೀಕಿಂಗ್. ಪ್ಲೀಸ್ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಕಳ್ಳರು ಬಂದ್ಬಿಡಿದಾರೆ. ಪ್ಲೀಸ್. ಅಸ್ತ್ರ ಅಸ್ತ್ರ ಅಸ್ತ್ರ. ನಮ್ ಸಾಹೇಬ್ರು ಸುಸ್ತ್ರ. ಈ ಪಂಚ ಮಹಾಕಳ್ಳರನ್ನ ಒಂದು ತಿಂಗಳಿಂದ ಹುಡುಕ್ತಾ ಇದ್ದಿ, ಕಡೆಗೆ ಸಿಕ್ಕ ಬಿದ್ರಲ್ಲ. ಶಿಶುಪಾಲ ಗೊತ್ತಾನೆ ನಾನು ಯಾರಂತ ಗೊತ್ತಾನೆ. ಒಬ್ಬೊಬ್ಬರಿಗೂ ಅದಕ್ಕೆ ನೋಡು ಸಿಗಾಕೊಂಡ್ಬಿಟ್ರು, ಹಂಗೆ ಕಟ್ಟಾಕ್ಬಿಟ್ಟಿದ್ದೀನಿ. ಲೇ ಪಾಂಡ್ರಂಗ, ಆಡೋ ಮಾತ್ಗೆ ಅರ್ಥ ಬೇಡವನ? ಇನ್ಸ್ಪೆಕ್ಟ್ರೆ, ಈ ಕಳ್ಳರನ್ನೆಲ್ಲ ಹಿಡಿದು ಹೊಡೆದು ಕಟ್ಟಾಕಿದ್ದು ನಮ್ ಬಿಟ್ಲ ಅಲ್ವಾ? ಬಿಟ್ಲ ಅವ್ರೆ, ನಿಮ್ ಸಾಹಸ ಮೆಚ್ಚಿ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಟೆಂಪರರಿ ಕೆಲಸ ಕೊಡಿಸ್ತೀನಿ. ಏನದು? ಪೊಲೀಸ್ ಇನ್ಫಾರ್ಮರ್. ಹಲೋ, ಈ ಕಡೆಯಿಂದ ಪಾಂಡ್ರಂಗ ಗಂಡಗಲಿ ಅದೆತ್ತಿದ್ರದು ಆ ಕಡೆಯಿಂದ ಯಾರು? ಪಾಂಡುರಂಗ್ ಬಾಯ್, ನಾನು ರತನ್ಜಿ. ಬೋಲೋ ರತನ್ಜಿ. ನನ್ನ ಹತ್ರ ಬೆಲೆ ಬಾಳೋ ಆಂಟಿಕ್ ಪೀಸ್ ಇದೆ, ಅದನ್ನ ಕಡಿಮೆ ಬೆಲೆಗೆ ಮಾರ್ಬೇಕು ಅಂತ ಇದ್ದೀನಿ. ಯಾರು ಕೊಡಕ್ ಹೋಗ್ಬೇಡ, ನಾನೇ ಬಂದು ಕೊಂಡ್ಕೋತೀನಿ. ನೀನು ಮಾಮೂಲಿ ವೇಷದಲ್ಲಿ ಬಂದ್ರೆ ಇಬ್ರು ಸಿಕ್ಕಾಕೊಂಡ್ಬಿಡ್ತೀವಿ. ಬೇರೆ ಬೇರೆ ವೇಷದಲ್ಲಿ ಬಾ. ರತನ್ ಬಾಯ್, ವೇಷನ ಬದಲಿಸ್ಕೊಂಡು ಬಾ ಅಂತ ಕರೆ ಕೊಡ್ತಿದ್ಯಾ ಅಂದ ಮೇಲೆ ಅದು ಕದ್ದು ಮಾಲೆ ಆಗಿರ್ಬೇಕು, ಭಾರಿ ಮಾಲೆ ಆಗಿರ್ಬೇಕಲ್ವಾ? ಆಯ್ತು ಬಿಡು, ನೀವ್ ಏನ್ ಯೋಚನೆ ಮಾಡ್ಬಿಡ. ನಾನು ಯಾವ ಗೆಟಪ್ಪಲ್ಲಿ ಬರ್ತೀನಿ ಅಂತ ನಿಂಗೆ ಗೊತ್ತಾಗಲ್ಲ. 8ನೇ ಕ್ಲಾಸ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ರತನ್ಜಿ, ನೀನೇನು ಯೋಚನೆ ಮಾಡ್ಬೇಡ, ನಾನು ಈಗ ಬಂದೆ. ಯಾವನಾರು ಅಲ್ಲಾಡಿದ್ರೆ ಫಿನಿಶ್ ಮಾಡ್ಬಿಡ್ತೀನಿ. ಯಾರ ನಿನ್ನ ಕೊಬಾಯ್? ನಾವು ಈಗ ತಾನೇ ಯುಕೆಯಿಂದ ಬಂದಿದ್ದೀವಿ. ದೇವ್ರ ಒಡವೆಗಳನ್ನ ಡೀಲ್ ಮಾಡಕ್ ಬಂದಿದ್ದೀನಿ ಅಂತ ನಿಜ ಹೇಳ್ತೀನಿ. ವೆಲ್ ಡನ್ ಮಿಸ್ಟರ್ ವಿಠಲ್. ಏನ್ ಮುಖ ನೋಡ್ತಾ ಇದೆ? ಇಬ್ಬರನ್ನು ಶೂಟ್ ಮಾಡಕ್ ಬೇಡ ಕಣ ಬಿಟ್ಲ. ನಮ್ ಭಾವನ ವಯಸ್ಸಿದ್ದಂಗಿದೆ. ಇದ್ದಂಗಿದೆ. ಏನ್ ಬಂತು? ನಾನ್ ಕಣ ನಿಮ್ ಭಾವ. ನಾನು ಚಂಪ. ಕಾನೂನು ಮುಂದೆ ಬಾಬಾನೂ ಇಲ್ಲ, ಚಂಪನೂ ಇಲ್ಲ. ದೇವ್ರು ಹೊಡೆದಕ್ಕದ್ದನ್ನ ದೇವ್ರು ಕ್ಷಮಿಸಬಹುದು, ಆದ್ರೆ ಈ ವಿಠಲ ಕ್ಷಮಿಸಲ್ಲ. ಬೇಡ ಕಣ ಬೇಡ. ನೋಡ್ಬೇಡಿ, ಶೂಟ್ ಮಾಡ್ಬಿಡ್ತೀನಿ. ಬಾಬಾ ನೋಡ್ಬೇಡಿ, ಶೂಟ್ ಮಾಡ್ಬಿಡ್ತೀನಿ. ಓಡ್ಬೇಡಿ ಬಾಬಾ. ಶೂಟ್ ಮಾಡ್ಬಿಡ್ತೀನಿ ಬಾಬಾ. ಓಡ್ಬೇಡಿ ಬಾಬಾ. ಶೂಟ್ ಯಾರನ್ನಪ್ಪ ನೀ ಶೂಟ್ ಮಾಡೋದು? ನಾನು ಇಷ್ಟೊತ್ತು ಕಂಡಿದ್ ಕನ್ಸ. ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ, ಹಗಲ್ಗನಸು ಬೇರೆ ಕಾಣೋದಕ್ಕೆ ಶುರು ಮಾಡಿದ್ಯೇನಾ? ಇನ್ನೊಂದು ಸಲ ಏನಾದ್ರೂ ಈ ಹಗಲ್ಗನಸನ್ನು ಕಂಡು ನಾನೇ ನಿನ್ನ ಶೂಟ್ ಮಾಡ್ಬಿಡ್ತೀನಿ.